ಹಲೋ ಎಲ್ರಿಗೂ ನಮಸ್ಕಾರ. ನ್ಯೂಜಿಲೆಂಡ್ ODI ಸರಣಿಗೆ ಭಾರತ ತಂಡ ಪ್ರಕಟವಾಗಿದೆ. ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಗೆ ಮರಳಿದ್ದಾರೆ. ಹಾಗೆಯೇ ಒಂದೆರಡು ಶಾಕಿಂಗ್ ಅಪ್ಡೇಟ್ಗಳು ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಸೊ ಟೀಮ್ ಹೇಗಿದೆ ಅಂತ ನೋಡೋಣ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಇಂಡಿಯಾ ಸ್ಕ್ವಾಡು ನ್ಯೂಜಿಲೆಂಡ್ ಸರಣಿಗೆ ODI ಸರಣಿಗೆ ಅನೌನ್ಸ್ ಆಗಿದೆ. ಶುಭ್ಮನ್ ಗಿಲ್ ರಿಟರ್ನ್ ಆಗಿದ್ದಾರೆ ತಂಡಕ್ಕೆ. ಕ್ಯಾಪ್ಟನ್ಸಿ ಕೂಡ ನಿರ್ವಹಿಸಲಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಕೂಡ ಇದ್ದಾರೆ ತಂಡದಲ್ಲಿ. ಇನ್ನು KL ರಾಹುಲ್ ಕ್ಯಾಪ್ಟನ್ಸಿ ಮಾಡಿದ್ರು ಹೋದ ಸೀರೀಸ್ನಲ್ಲಿ. ಅವರು ವಿಕೆಟ್ ಕೀಪರ್ ಆಗಷ್ಟೇ ಉಳಿತಾರೆ. ಇನ್ನು ವೈಸ್ ಕ್ಯಾಪ್ಟನ್ಸಿ ಇಂಟ್ರೆಸ್ಟಿಂಗ್ಲಿ ಶ್ರೇಯಸ್ ಅಯ್ಯರ್ಗೆ ಮತ್ತೊಮ್ಮೆ ಮರಳಿದೆ. ಸಬ್ಜೆಕ್ಟ್ ಟು ಫಿಟ್ನೆಸ್ ಅಂತ ಇದೆ. ಅವರು ಫಿಟ್ ಆದರೆ ಅಷ್ಟೇ ವೈಸ್ ಕ್ಯಾಪ್ಟನ್ಸಿಗೆ ಮರಳೋದು. ಇನ್ನು ವಾಷಿಂಗ್ಟನ್ ಸುಂದರ್, ರವೀಂದ್ರ ಜಡೇಜಾ, ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ, ಪ್ರಸಿದ್ಧ ಕೃಷ್ಣ. ಮೊಹಮ್ಮದ್ ಸಿರಾಜ್ ಬ್ಯಾಕ್ ಆಗಿದ್ದಾರೆ. ರೆಸ್ಟ್ ಕೊಟ್ಟಿದ್ರು ಅಂತ ಅನಿಸುತ್ತೆ ಹೋದ ಸರಣಿಗೆ. ಈ ಸರಣಿಗೆ ಮತ್ತೊಮ್ಮೆ ಬ್ಯಾಕ್ ಆಗಿದ್ದಾರೆ. ಹರ್ಷಿತ್ ರಾಣಾ, ಪ್ರಸಿದ್ಧ ಕೃಷ್ಣ, ಕುಲ್ದೀಪ್ ಯಾದವ್, ರಿಷಬ್ ಪಂತ್ ಆಪ್ಷನ್ ಕೂಡ ಇದೆ ವಿಕೆಟ್ ಕೀಪಿಂಗಲ್ಲಿ. ನಿತೀಶ್ ಕುಮಾರ್ ರೆಡ್ಡಿ, ಹರ್ಷದೀಪ್ ಸಿಂಗ್ ಮತ್ತು ಯಶಸ್ವಿ ಜೈಸ್ವಾಲ್ ಈ ಥರ ಇದೆ. ಹೋದ ಸೀರೀಸ್ನಲ್ಲಿ ಚೆನ್ನಾಗಿ ಆಡಿದ ಋತುರಾಜ್ ಗಾಯಕ್ವಾಡ್ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ. ಏನೇನು ಮಾಡ್ತಾ ಇದ್ದಾರೆ ಅಂತ ಗೊತ್ತೇ ಆಗ್ತಿಲ್ಲ ಖಂಡಿತವಾಗ್ಲೂ. ಸೊ ಈ ಬಾರಿ ಋತುರಾಜ್ ಗಾಯಕ್ವಾಡ್ ಕೂಡ ಡಿಸರ್ವ್ ಇದ್ರು ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ದೇವದತ್ ಪಡಿಕ್ಕಲ್ ಕೂಡ ಡೊಮೆಸ್ಟಿಕ್ಸ್ನಲ್ಲಿ ಚೆನ್ನಾಗಿ ಆಡ್ತಾಯಿದ್ರು. ಹಾಗಾಗಿ ಸ್ವಲ್ಪ ಡಿಸಪಾಯಿಂಟಿಂಗ್ ಅನಿಸ್ತಾ ಇದೆ. ಶಮಿ ಅವರ ಯಾಕೆ ತಗೋತಾ ಇಲ್ಲ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಸರ್ಪ್ರೈಸಿಂಗ್ಲಿ ಹೋದ ಸೀರೀಸ್ನಲ್ಲಿ ಚೆನ್ನಾಗಿ ಆಡಿದ್ದ ಗಾಯಕ್ವಾಡ್ ಅವರು ಡ್ರಾಪ್ ಆಗಿರೋದು ತುಂಬಾ ಸರ್ಪ್ರೈಸಿಂಗ್ ಅಂತ ಅನಿಸುತ್ತೆ. ತುಂಬಾ ಸರ್ಪ್ರೈಸಿಂಗ್ ಅಂತಲೇ ಅನಿಸುತ್ತೆ ಯಾವಾಗಲೂ ಸ್ಕ್ವಾಡ್ ಬಿಟ್ಟಾಗ. ಆ ರೀತಿಯಾಗಿ ಇವಾಗ ಸ್ಕ್ವಾಡ್ ಅನೌನ್ಸ್ ಆಗ್ತಾಯಿದೆ. ಸೊ ನಿಮ್ಗೆ ಏನಿಸ್ತಾ ಇದೆ ಗಾಯಕ್ವಾಡ್ ಅವರು ಡ್ರಾಪ್ ಆಗಿರೋ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋ ಹಾಕಿದೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.